ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕಲನಾ ಕಲ್ಪಪಾದಪೌ ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾನ್ ಗುರೂನಪಿ ಕುರ್ಮಃ ಶ್ರೀಕೃಷ್ಣಗೀತಾಯಾಃ ಭಾಷ್ಯಾದ್ಯುಕ್ತಾರ್ಥಸಂಗ್ರಹಂ. ಶ್ರೀ ಗುರುಭ್ಯೋ ನಮಃ. ಆತ್ಮೀಯರೇ, ಗೀತಾವೃತ್ತಿ ಪಾಠಕ್ಕೆ ಸುಸ್ವಾಗತ. ಭಗವದ್ಗೀತೆಯ 15ನೇ ಅಧ್ಯಾಯದಲ್ಲಿ ಈ ಜಗದ್ವೃಕ್ಷದ ಒಂದು ಚಿಂತನೆಯಲ್ಲಿ ನಾವಿದ್ದೇವೆ. ಪರಮಾತ್ಮ ಈ ಜಗತ್ತನ್ನು ಒಂದು ಅಶ್ವತ್ಥ ವೃಕ್ಷಕ್ಕೆ ಹೋಲಿಸಿ ನಿರೂಪಣೆ ಮಾಡ್ತಾ ಇದ್ದಾನೆ. ಆ ವಿಚಾರವನ್ನು ನಾವು ಹಿಂದಿನ ಸಂಚಿಕೆಯಲ್ಲಿ ನೋಡಿದ್ದೇವೆ. ಅದೇ ಅಶ್ವತ್ಥ ವೃಕ್ಷದ ಜಗದ್ವೃಕ್ಷದ ವಿವರಣೆಯನ್ನು 2ನೇ ಶ್ಲೋಕದಲ್ಲಿಯೂ ಕೂಡ ನಿರೂಪಿಸ್ತಾ ಇದ್ದಾನೆ. ಅಧಶ್ಚ ಊರ್ಧ್ವಂ ಪ್ರಸೃತಾಃ ತಸ್ಯ ಶಾಖಾಃ ಗುಣಪ್ರವೃದ್ಧಾಃ ವಿಷಯಪ್ರಬಾಲಾಃ ಅಧಶ್ಚ ಮೂಲಾನ್ಯನುಸಂತತಾನಿ ಕರ್ಮಾನುಬಂಧೀನಿ ಮನುಷ್ಯಲೋಕೆ. ಈ ಜಗತ್ತೆಂಬ ವೃಕ್ಷ, ಇದಕ್ಕೆ ಮೂಲ ಊರ್ಧ್ವ ಅಂದರೆ ಪರಮಾತ್ಮ, ಚಿತ್ ಪ್ರಕೃತಿ ಹಾಗೂ ಅಚಿತ್ ಪ್ರಕೃತಿ. ಇನ್ನು ಶಾಖೆಗಳೆಲ್ಲ ಕೆಳಗೆ ಇವೆ ಅಂತ ಹೇಳಿದ. ಅಧಶಾಖಂ, ಕೆಳಗೆ ಇವೆ ಎಂಬುದಾಗಿ ಹೇಳಿದ. ಆ ಜಗದ್ವೃಕ್ಷದ ಶಾಖೆಗಳ ಹಾಗೆ ಇರತಕ್ಕಂಥವುಗಳು ಯಾವುವು ಅಂದರೆ ಮಹದಾದಿ ತತ್ವಗಳು. ಮಹದಾದಿ ತತ್ವಗಳು ಅವುಗಳ ಅಭಿಮಾನಿ ದೇವತೆಗಳು. ಇವರೆಲ್ಲ ಏನು ಕೆಳಗೆ ಇವೆ. ಕೆಳಗಿವೆ ಅಂದರೆ ಏನು? ತಾರತಮ್ಯದಲ್ಲಿ ಪರಮಾತ್ಮ ಚಿತ್ ಪ್ರಕೃತಿ ಅಚಿತ್ ಪ್ರಕೃತಿಗಿಂತ ಕೆಳಗಿನ ಸ್ಥಾನದಲ್ಲಿ ಇವೆ ಅಂತ ಅರ್ಥ. ಈ ರೆಂಬೆ ಕೊಂಬೆಗಳು ಅಧಶ್ಚ ಊರ್ಧ್ವಂಚ ಪ್ರಸೃತಾಃ ತಸ್ಯ ಶಾಖಾಃ. ಈ ಜಗತ್ತೆಂಬ ವೃಕ್ಷದ ಶಾಖೆಗಳು, ಶಾಖಸ್ಥಾನದಲ್ಲಿರತಕ್ಕಂತಹ ಮಹತ್ತತ್ವ, ಅಹಂಕಾರ ತತ್ವ, ಬುದ್ಧಿ, ಪಂಚಭೂತಗಳು, ಈ 8 ಪದಾರ್ಥಗಳು, ಇವುಗಳು ಅಧಃ ಮತ್ತು ಮೇಲೆ. ಅಧಶ್ಚ ಊರ್ಧ್ವಂಚ ಪ್ರಸೃತಾಃ, ಕೆಳಗೂ ಹಬ್ಬಿವೆ ಮೇಲೂ ಹಬ್ಬಿವೆ ಅಂತ. ಅದು ಹೇಗೆ? ಮರದಲ್ಲಿ ರೆಂಬೆಗಳು ಮೇಲೆ ಇರ್ತವೆ, ಇಲ್ಲಿ ಕೆಳಗೆ ಅಂತ ಹೇಳಿತು. ಮತ್ತು ಮೇಲೆ ಏನು ಅಂದರೆ ಕೆಳಗೂ ಮೇಲಕ್ಕೂ ಕೂಡ ಇವುಗಳು ಹಬ್ಬಿವೆ. ಅದರ ಅರ್ಥ ಏನು ಅಂದರೆ ಈ ಮಹದಾದಿ ತತ್ವಗಳು ತಮ್ಮ ಪರಿಣಾಮ ರೂಪವಾಗಿದ್ದು ತಮಗಿಂತ ಕೆಳಗಿನ ಭೌತಿಕ ಶರೀರಾದಿ ಪದಾರ್ಥಗಳಲ್ಲಿಯೂ ತಮಗೆ ಕಾರಣ ರೂಪವಾಗಿದ್ದು ತಮಗಿಂತ ಉತ್ತಮವಾದ ಮೂಲ ಪ್ರಕೃತಿಯಲ್ಲಿಯೂ ಸೂಕ್ಷ್ಮ ರೂಪದಲ್ಲಿ ಇವೆ. ಈಗ ಅವ್ಯಕ್ತ ತತ್ವದಿಂದ ಮಹತ್ತತ್ವ,
ಮಹತ್ತತ್ವದಿಂದ ಅಹಂಕಾರ ತತ್ವ. ಈ ಮಹತ್ತತ್ವ ಅವ್ಯಕ್ತವಾಗಿರತಕ್ಕಂತಹ ಪ್ರಕೃತಿಯಿಂದ ಮಹತ್ತತ್ವ ಹುಟ್ಟುವಂಥದ್ದು. ಅದು ಸೂಕ್ಷ್ಮ ರೂಪದಿಂದ ಅವ್ಯಕ್ತದಲ್ಲಿಯೂ ಇದೆ. ವಿಕಾರ ರೂಪವನ್ನು ತಳೆದು ಅದು ಮಹತ್ತತ್ವ ಆಗಿದೆ. ಹೀಗೆ ಈ ಅವ್ಯಕ್ತವನ್ನು ಹೊರತುಪಡಿಸಿ, ಅವ್ಯಕ್ತವು ಅದು ಯಾವತ್ತೂ ಪ್ರಕೃತಿ, ಅದರಿಂದ ಹುಟ್ಟಿರತಕ್ಕಂತಹ ಎಲ್ಲ ತತ್ವಗಳು ವಿಕೃತಿ ಅಂತ ಸಾಂಖ್ಯ ದರ್ಶನ ಕೂಡ ಇದನ್ನೇ ಹೇಳುತ್ತೆ. ಪ್ರಕೃತಿ ಅದೊಂದು ಮೂಲ, ಇನ್ನುಳಿದೆಲ್ಲ ವಿಕೃತಿ. ಮೂಲ ಪ್ರಕೃತಿ ಅವಿಕೃತಿ ಎಂಬುದಾಗಿ ಸಾಂಖ್ಯ ದರ್ಶನ ಹೇಳುತ್ತೆ. ಪ್ರಕೃತಿ ಒಂದೇ ಅವಿಕೃತಿ, ಅದಕ್ಕೆ ವಿಕಾರ ಇಲ್ಲ. ಅದರ ನಂತರ ಹುಟ್ಟತಕ್ಕಂತಹ ಎಲ್ಲ ಪರಿಣಾಮಗಳು ಮಹತ್ತತ್ವ, ಅಹಂಕಾರ ತತ್ವ, ಇವುಗಳು ತಮಗಿಂತ ಕೆಳಗೆ ಯಾವಿವೆ ಅವುಗಳ ನಂತರ ಹುಟ್ಟತಕ್ಕಂಥವುಗಳು ಅವುಗಳಿಗಿಂತ ಉತ್ತಮವಾಗಿವೆ. ಮತ್ತು ತಮಗಿಂತ ಕೆಳಗಿರ್ತಕ್ಕಂತಹ ಭೌತಿಕ ಶರೀರಾದಿ ಪದಾರ್ಥಗಳಲ್ಲೂ ಇವೆ. ತಮಗೆ ಕಾರಣವಾಗಿರ್ತಕ್ಕಂತಹ ಏನು ಮೂಲ ಪ್ರಕೃತಿಯಲ್ಲಿ ಸೂಕ್ಷ್ಮ ರೂಪದಿಂದ ಇದೆ. ಈ 8 ತತ್ವಗಳು: ಮಹತ್ತತ್ವ, ಅಹಂಕಾರ ತತ್ವ, ಬುದ್ಧಿ, ಪಂಚಭೂತಗಳು ತಮಗೆ ಕಾರಣವಾಗಿರತಕ್ಕಂತಹ, ಈಗ ಅಹಂಕಾರ ತತ್ವಕ್ಕೆ ಮಹತ್ತತ್ವ ಕಾರಣ, ಮಹತ್ತತ್ವಕ್ಕೆ ಪ್ರಕೃತಿ ಕಾರಣ. ಹೀಗೆ ಕಾರಣವಾಗಿರತಕ್ಕಂತಹ ಅವ್ಯಕ್ತ ತತ್ವದಲ್ಲಿ ಸೂಕ್ಷ್ಮ ರೂಪದಿಂದ ವ್ಯಾಪಿಸಿದೆ. ಆದ್ದರಿಂದ ಮೇಲೆಯೂ ಇವೆ ಅಂತ ಅರ್ಥ. ಇನ್ನು ಕೆಳಗೂ ಇವೆ ಅಂತ, ಕೆಳಗೆ ಅಂತ ತಮಗಿಂತ ಕೆಳಗೆ ಅಂದರೆ ತಮ್ಮಿಂದ ಉತ್ಪನ್ನವಾಗಿರ್ತಕ್ಕಂಥ, ತಮ್ಮ ಪರಿಣಾಮವಾಗಿರ್ತಕ್ಕಂತಹ ಏನು ತತ್ವಗಳಿವೆ ಅದರಲ್ಲಿ ಕೂಡ ಅವುಗಳಿವೆ. ತಮಗಿಂತ ಕೆಳಗೆ ಇದ್ದಂತಹ ಪದಾರ್ಥಗಳಲ್ಲಿ ಅಧಃ ಅಂದರೆ ಕೆಳಗಡೆಯೂ ಕೂಡ ಇವೆ, ಮೇಲೆಯೂ ಇವೆ. ಮೇಲೆ ಅಂದರೆ ತಮಗೆ ಕಾರಣವಾಗಿರ್ತಕ್ಕಂತಹ, ತಮಗಿಂತ ಉತ್ತಮವಾಗಿರ್ತಕ್ಕಂತಹ ಮೂಲ ಪ್ರಕೃತಿಯಲ್ಲಿ ಸೂಕ್ಷ್ಮ ರೂಪದಿಂದ ವ್ಯಾಪಿಸಿವೆ. ಇನ್ನು ಕೆಳಗಿವೆ ಅಂದರೆ ತಮಗಿಂತ ಕೆಳಗಿನದಾಗಿರ್ತಕ್ಕಂತಹ ಮಹದಾದಿ ರೂಪವಾಗಿರ್ತಕ್ಕಂತಹ ಕೊಂಬೆಗಳಲ್ಲಿ ಇವುಗಳು ವ್ಯಾಪಿಸಿಕೊಂಡಿವೆ. ಆ ದೃಷ್ಟಿಯಿಂದ ಈ ರೆಂಬೆಗಳು ಮೇಲೆಯೂ ಇವೆ, ಕೆಳಗೂ ಇವೆ ಅಂತ ಹೇಳ್ತಾ ಇರೋದು. ಅತಶ್ಚೋರ್ಧಂ ಪ್ರಸ್ತುತಾಃ ತಸ್ಯ ಶಾಖಾಃ. ಇನ್ನು ಗುಣಪ್ರವೃದ್ಧಾಃ, ಗುಣಗಳಿಂದ ಪ್ರವೃದ್ಧವಾಗಿವೆ, ಗುಣಗಳಿಂದ ಸತ್ವರಜಸ್ತಮೋ ಗುಣಗಳಿಂದ ಬೆಳೆದಿವೆ. ಈ ಗುಣಗಳು ಜಗತ್ತೆಂಬ ವೃಕ್ಷಕ್ಕೆ ಹೊಸ ಬೇರುಗಳಿದ್ದ ಹಾಗೆ. ವೃಕ್ಷ ಬೆಳೆದಾಗ ಶಾಖೆ ಬೆಳೀತದೆ. ಹಾಗೆಯೇ ಈ ಗುಣಗಳಿಂದ ಈ ಜಗದ್ವೃಕ್ಷಕ್ಕೆ ಹೊಸ ಹೊಸ ಬೇರು ಅವು ಹುಟ್ಟುತ್ತವೆ. ಯಾವುದರಿಂದ? ಈ ಗುಣಗಳಿಂದ, ಸತ್ವರಜಸ್ತಮೋ ಗುಣಗಳಿಂದ. ಸತ್ವರಜಸ್ತಮೋ ಗುಣಗಳಿಂದ ಈ ಶಾಖೆಗಳು ಮತ್ತೆ ಮತ್ತೆ ಬೆಳೀತಾವೆ ಅಂತ. ಗುಣಪ್ರವೃದ್ಧಾಃ. ಇನ್ನು ವಿಷಯ ಪ್ರವಾಲಾಃ. ಮರದಲ್ಲಿ ಚಿಗುರೆಲೆ ಇರ್ತವೆ. ಇಲ್ಲಿ ಚಿಗುರೆಲೆಗಳು ಯಾವುವು ಅಂದರೆ ಜಗದ್ವೃಕ್ಷದ ಶಾಖೆಯಲ್ಲಿರ್ತಕ್ಕಂತಹ ಚಿಗುರೆಲೆಗಳು ಯಾವುವು ಅಂದರೆ ವಿಷಯ ಪ್ರವಾಲಾಹ. ವಿಷಯಗಳು ಅಂದರೆ ಶಬ್ದಾದಿ ವಿಷಯ ಭೋಗ ಪದಾರ್ಥಗಳು. ಶಬ್ದಾದಿ ಸಕಲ ಭೋಗ ಪದಾರ್ಥಗಳಿವೆಯಲ್ಲ, ಇವುಗಳು ಚಿಗುರು ಬಹಳ ದಿವಸ ಇರುವುದಿಲ್ಲ, ತಾತ್ಕಾಲಿಕವಾಗಿರುವಂಥದ್ದು. ಮತ್ತು ಚಿಗುರು ನೋಡಲಿಕ್ಕೆ ಚೆಂದ, ಆದರೆ ಅದನ್ನು ತಿಂದರೆ ಸ್ವಲ್ಪ ಒಗರು. ಹಾಗೆ ವಿಷಯ ಪದಾರ್ಥಗಳು ಹಾಗೆ, ಅವು ತಾತ್ಕಾಲಿಕವಾಗಿ ಸುಖ ಕಾರಣವಾಗಿವೆ. ಆದ್ದರಿಂದ ಈ ವಿಷಯ ಪದಾರ್ಥಗಳಿಗೆ ಚಿಗುರಿನ ಹೋಲಿಕೆಯನ್ನು ಕೊಡ್ತಾ ಇದ್ದಾನೆ. ಚಿಗುರೆಲೆಗಳು ತಾತ್ಕಾಲಿಕವಾಗಿ ಸುಖ ಕಾರಣವಾಗಿರುವಂತೆ ಜಗತ್ತಿನಲ್ಲಿರತಕ್ಕಂತಹ ಎಲ್ಲ ಶಬ್ದಾದಿ ವಿಷಯ ಭೋಗ ಪದಾರ್ಥಗಳು ಕೂಡ ತಾತ್ಕಾಲಿಕ ಸುಖ ಕಾರಣ ಆಗಿರುವುದರಿಂದ ಈ ಒಂದು ಸಾಮ್ಯ ದೃಷ್ಟಿಯಿಂದ ವಿಷಯ ಪದಾರ್ಥಗಳು ಜಗದ್ವೃಕ್ಷದ ಶಾಖೆಗಳಿಗೆ ಚಿಗುರೆಲೆಗಳಾಗಿವೆ
ಅಂತ ಈ ಶ್ಲೋಕ ಹೇಳ್ತಾ ಇದೆ. ಅಧಶ್ಚ ಮೂಲಾನಿ ಅನುಸಂತತಾನಿ, ತಮಗಿಂತ ಕೆಳಗೆ ಇರತಕ್ಕಂತಹ ಮಹದಾದಿ ಕೊಂಬೆಗಳಲ್ಲಿ ಇವುಗಳೆಲ್ಲ ವ್ಯಾಪಿಸಿವೆ, ಈ ರೆಂಬೆಗಳೆಲ್ಲ ವ್ಯಾಪಿಸಿವೆ. ಹೇಗೆ ಅಂದರೆ ಅದಕ್ಕೆ ಕರ್ಮಾನುಬಂಧೀನಿ ಅಂತ ಹೇಳ್ತಾರೆ. ಮನುಷ್ಯಲೋಕದಲ್ಲಿ ಕರ್ಮಾನುಬಂಧೀನಿ, ನಮ್ಮ ಕರ್ಮಾನುಸಾರವಾಗಿ ಫಲ ನೀಡತಕ್ಕಂತಹ ಪರಮಾತ್ಮ ಇದ್ದಾನಲ್ಲ, ಆ ಪರಮಾತ್ಮ ಚೇತನ ಪ್ರಕೃತಿ, ಜಡ ಪ್ರಕೃತಿ, ಸತ್ವಾದಿ ಗುಣಗಳೆಂಬ ಬೇರುಗಳು ನಮ್ಮ ಕರ್ಮಾನುಸಾರವಾಗಿ ಫಲ ನೀಡತಕ್ಕಂತಹ ಈ ಮಹದಾದಿ ರೂಪವಾಗಿರ್ತಕ್ಕಂತಹ ಕೊಂಬೆಗಳಲ್ಲಿ ವ್ಯಾಪಿಸಿಕೊಂಡಿವೆ ಅಂತ ಈ ಶ್ಲೋಕದ ಮೇಲ್ನೋಟದ ಅರ್ಥ, ಪದಪದಾರ್ಥ. ಈ ಶ್ಲೋಕದ ಅರ್ಥವನ್ನು ವಿವೃತ್ತಿಯಲ್ಲಿ ವಿವರಿಸ್ತಾರೆ. ತಸ್ಯ ಜಗದಾಖ್ಯ ವೃಕ್ಷಸ್ಯ ಶಾಖಾಃ, ಈ ಜಗತ್ತೆಂಬ ವೃಕ್ಷದ ಶಾಖೆ, ಆ ಜಗತ್ತೆಂಬ ವೃಕ್ಷದ ಶಾಖೆಗಳು ಒಂದು ಶಾಖಸ್ಥಾನದಲ್ಲಿ ಇರತಕ್ಕಂಥವುಗಳು. ಮರಕ್ಕೆ ಶಾಖೆಗಳಿದ್ದಾಗೆ ಜಗತ್ತಿನ ಶಾಖೆಗಳು, ಜಗದ್ವೃಕ್ಷದ ಶಾಖೆಗಳು ಅಂದರೆ ಮಹದಾದ್ಯಾಹ ಅಷ್ಟೌ ಪದಾರ್ಥಾಃ, ಮಹದಾದಿ ಅಷ್ಟು ಪದಾರ್ಥಗಳು. ಚೇಚಿದ್ರೂಪವಾಗಿರತಕ್ಕಂತಹ ಚೇತನಾಚೇತನ ಸ್ವರೂಪವಾಗಿರತಕ್ಕಂತಹ ಮಹತ್ತತ್ವಾದಿಗಳು 8 ತತ್ವಗಳು ಮತ್ತು ಅವುಗಳ ಅಭಿಮಾನಿಗಳು. ಅವುಗಳು ಅಧಃ ಊರ್ಧ್ವಂ ಪ್ರಸೃತಾಃ, ಕೆಳಗೂ ಮೇಲೂ ಎರಡೂ ಕಡೆ ಹರಡಿಕೊಂಡಿವೆ. ಅಂದರೆ ತಮಗಿಂತ ಕಡಿಮೆ ಯಾವುವು ಇದ್ದಾವೆ ಅವುಗಳಲ್ಲಿ, ತಮ್ಮಿಂದ ಹುಟ್ಟಿರತಕ್ಕಂತಹ ಪ್ರಾಣಿ ಶರೀರ ಮುಂತಾದವುಗಳಲ್ಲಿ, ಅಂದರೆ ಮೇಲೆ, ಊರ್ಧ್ವ ಅಂದರೆ ಮೇಲೆ, ತಮಗಿಂತ ಶ್ರೇಷ್ಠವಾಗಿರ್ತಕ್ಕಂಥವುಗಳು ಅಂದರೆ ಮೂಲ ಪ್ರಕೃತಿ. ಆ ಮೂಲ ಪ್ರಕೃತಿಯಲ್ಲಿಯೂ ಇವುಗಳು ವ್ಯಾಪಿಸಿವೆ. ಯಾವುವು? ಈ ವಿಕೃತಿಗಳು, ಅವ್ಯಕ್ತದ ವಿಕೃತಿಗಳಾಗಿರ್ತಕ್ಕಂಥ ಮಹತ್ತತ್ವ, ಅಹಂಕಾರ ತತ್ವಾದಿ 8 ತತ್ವಗಳು ತಮಗೆ ಕಾರಣವಾಗಿರ್ತಕ್ಕಂತಹ ಮೂಲ ಪ್ರಕೃತಿಯಲ್ಲಿ ಸೂಕ್ಷ್ಮ ರೂಪವಾಗಿ ವ್ಯಾಪಿಸಿವೆ, ತಮಗಿಂತ ಉತ್ತಮವಾಗಿರ್ತಕ್ಕಂಥ, ಅರ್ಥಾತ್ ಊರ್ಧ್ವದಲ್ಲಿ ವ್ಯಾಪಿಸಿವೆ ಅಂತ. ಇನ್ನು ಕೆಳಗೆ ವ್ಯಾಪಿಸಿವೆ ಅಂದರೆ ಅಧಃ ಪ್ರಸೃತಾಃ ಅಂದರೆ ತಮಗಿಂತ ಕಡಿಮೆಗಳು ಯಾವುವಿವೆ, ತಮ್ಮಿಂದ ಹುಟ್ಟಿರತಕ್ಕಂತಹ ಪ್ರಾಣಿ ಶರೀರಗಳು ಮುಂತಾದವುಗಳಲ್ಲಿ ಅವುಗಳು ವ್ಯಾಪಿಸಿವೆ. ಹಾಗಾಗಿ ಈ ಜಗತ್ತೆಂಬ ವೃಕ್ಷದ ರೆಂಬೆ ಕೊಂಬೆಗಳು ಮೇಲೆಯೂ ವ್ಯಾಪಿಸಿವೆ, ಕೆಳಗಡೆ ಕೂಡ ವ್ಯಾಪಿಸಿವೆ. ಸ್ವಾಪೇಕ್ಷೆಯ ಅಪ್ರಕೃಷ್ಟ ಕಾರ್ಯಭೂತ ಶರೀರಾದವು ಸ್ವಾಪೇಕ್ಷೆಯ ಉತ್ಕೃಷ್ಟ ಊರ್ಧ್ವಶಬ್ದೋಕ್ತೆ ಕಾರಣಭೂತ ಅವ್ಯಕ್ತೆ ಚ ಸೂಕ್ಷ್ಮರೂಪೇಣ ಪ್ರಸೃತಾಃ ವ್ಯಾಪ್ತಾಃ. ಅಧಾ ಊರ್ಧ್ವಂ ಪ್ರಸೃತಾಃ ಅನ್ನೋದಕ್ಕೆ ಅರ್ಥ ಬರೀತಿದ್ದಾರೆ. ಅಧಾ ಅಂದರೆ ಕೆಳಗೆ ಅಂದ್ರೇನು? ಸ್ವ ಅಪೇಕ್ಷೆಯ, ತಮಗಿಂತಲೂ ಅಪ್ರಕೃಷ್ಟ ಕಾರ್ಯಭೂತ ಶರೀರಾದು, ತಮಗಿಂತ ಕನಿಷ್ಠವಾಗಿರತಕ್ಕಂತಹ, ತಮಗಿಂತ ಕೆಳಗೆ ಇರತಕ್ಕಂತಹ, ಏನು ಕಾರ್ಯರೂಪವಾಗಿರತಕ್ಕಂತಹ, ಪ್ರಕೃತಿಯ ಕಾರ್ಯರೂಪವಾಗಿರುವಂಥದ್ದು ಈ ಶರೀರ. ಈ ಶರೀರಾದಿಗಳಲ್ಲಿ ಅವುಗಳು ವ್ಯಾಪಿಸಿವೆ. ಇನ್ನು ಸ್ವ ಅಪೇಕ್ಷೆಯ, ತಮಗಿಂತಲೂ ಉತ್ಕೃಷ್ಟವಾಗಿರತಕ್ಕಂತಹ, ಅದನ್ನೇ ಊರ್ಧ್ವ ಶಬ್ದೋಕ್ತೆ ಕಾರಣಭೂತ ಅವ್ಯಕ್ತೆ, ತಮಗಿಂತಲೂ ಉತ್ಕೃಷ್ಟವಾಗಿರತಕ್ಕಂಥ, ಪಂಚಭೂತಗಳಿಗಿಂತಲೂ ಉತ್ಕೃಷ್ಟವಾಗಿರುವಂಥದ್ದು ಮಹತ್ತತ್ವ ಅಹಂಕಾರ ತತ್ವಗಳು. ಆ ಮಹತ್ತತ್ವ ಅಹಂಕಾರ ತತ್ವಗಳಿಗೆ ಉತ್ಕೃಷ್ಟವಾಗಿರುವಂಥದ್ದು ಪ್ರಕೃತಿ. ಹೀಗೆ ತಮಗಿಂತ ಉತ್ತಮವಾಗಿರತಕ್ಕಂತಹ, ಕಾರಣಭೂತವಾಗಿರತಕ್ಕಂಥ ಅವ್ಯಕ್ತದಲ್ಲಿ ಸೂಕ್ಷ್ಮ ರೂಪದಿಂದ ಪ್ರಸೃತಾಃ ವ್ಯಾಪ್ತವಾಗಿವೆ. ಹೇಗಿವೆ ಆ ಶಾಖೆಗಳು ಅಂದರೆ ಕಿಂ ರೂಪಾಃ ಶಾಖಾಃ ಇತ್ಯಥಾ ಉಕ್ತಂ ಗುಣಪ್ರವೃದ್ಧಾಃ, ಗುಣಗಳಿಂದ ಪ್ರವೃದ್ಧವಾಗಿವೆ. ಗುಣಗಳಂದರೆ ಯಾವ ಗುಣಗಳು? ಸತ್ವಾದಿಭಿಃ ಗುಣೈಃ ಪ್ರವೃದ್ಧಾಃ, ಸತ್ವಾದಿ ಗುಣಗಳಿಂದ ಪ್ರವೃದ್ಧವಾಗಿವೆ. ಸತ್ವ ಯಸ್ತಮೋ ಗುಣಗಳಿಂದ ಅವುಗಳು ಬೆಳೆದಿವೆ ಅಂತ ಅರ್ಥ. ಈ ಗುಣಗಳೇ
ಜಗದ್ವೃಕ್ಷಕ್ಕೆ ಹೊಸ ಬೇರುಗಳು. ಆದ್ದರಿಂದ ಅಂತಹ ಬೇರುಗಳಿಂದ ವೃಕ್ಷ ಬೆಳೆದಾಗ ಶಾಖೆಗಳು ಕೂಡ ಬೆಳೀತಾ ಹೋಗ್ತವೆ. ಅದನ್ನು ಹೇಳಿದ ಗುಣಪ್ರವೃತ್ತ ಸತ್ವರಜಸ್ತಮೋ ಗುಣಗಳಿಂದ ಈ ಜಗತ್ತೆಂಬ ವೃಕ್ಷದ ಹೊಸ ಹೊಸ ಶಾಖೆಗಳು ಮತ್ತು ಕೂಡ ಹುಟ್ಟುಕೊಂಡಿವೆ. ಬೇರುಗಳಿಂದ ವೃಕ್ಷ ಬೆಳೆದ ಹಾಗೆ ಈ ಶಾಖೆಗಳು ಕೂಡ ಬೆಳೆದಿವೆ ಅಂತ ಅರ್ಥ. ಇನ್ನು ವಿಷಯ ಪ್ರವಾಲಾಹ ಅಂದರೆ ಏನು? ಸರಿ ಆಯ್ತಲ್ಲ ಇದು. ಗುಣಾನಾಂ ಅರ್ವಾಚೀನ ಮೂಲತ್ವಾತ್ ತಾದೃಶ ಮೂಲೈರೇವ ಪ್ರವೃದ್ಧೇ ವೃಕ್ಷೇ ಶಾಖಾನಾಂ ಪ್ರವೃದ್ಧಿ ದೃಷ್ಟ ಇತಿ ಭಾವಃ. ಗುಣಾನಾಂ ಅರ್ವಾಚೀನ ಮೂಲತ್ವಾತ್, ಗುಣಗಳು ಸತ್ವಾದಿ ಗುಣಗಳು ಅವುಗಳು ಅರ್ವಾಚೀನ ಮೂಲತ್ವಾತ್, ಅರ್ವಾಚೀನ ಅಂದರೆ ಹೊಸ ಅಂತ, ಮೂಲ ಅಂದರೆ ಬೇರು, ಅರ್ವಾಚೀನ ಮೂಲತ್ವಾತ್ ಹೊಸ ಬೇರುಗಳಾಗಿರುವುದರಿಂದ ತಾದೃಶ ಮೂಲೈರೇವ ಅಂತಹ ಹೊಸ ಬೇರುಗಳಿಂದಲೇ ಪ್ರವೃದ್ಧೇ ವೃಕ್ಷೇ ಈ ಮರ ಬೆಳೆದು ನಿಂತಾಗ ಅಲ್ಲಿರ್ತಕ್ಕಂತಹ ಶಾಖೆಗಳು ಕೂಡ ಪ್ರವೃದ್ಧಿಯಾಗಿರುವಂಥದ್ದು ನಮಗೆ ಕಾಣುತ್ತೆ. ಬೇರುಗಳು ಹಬ್ಬಿದ ಹಾಗೆ ಕೆಳಗಡೆ ಬೇರುಗಳು ಹಬ್ಬಿದ ಹಾಗೆ ಮೇಲೆ ಶಾಖೆಗಳು ಕೂಡ ಹಬ್ಬುತ್ತಾ ಹೋಗ್ತವೆ. ಇಲ್ಲಿ ಕೆಳಗಿನ ಬೇರುಗಳಂದರೆ ಸತ್ವರಜಸ್ತಮೋ ಗುಣಗಳು. ಸತ್ವರಜಸ್ತಮೋ ಗುಣಗಳಿಂದ ಪ್ರವೃದ್ಧಾಹ ಈ ಜಗದ್ವೃಕ್ಷಕ್ಕೆ ಹೊಸ ಬೇರುಗಳಿಸತಕ್ಕಂತಹ ಈ ಸತ್ವರಜಸ್ತಮೋ ಗುಣಗಳಿಂದ ಜಗದ್ವೃಕ್ಷ ಬೆಳೆದಾಗ ಅಲ್ಲಿರತಕ್ಕಂತಹ ಶಾಖೆಗಳು ಅರ್ಥಾತ್ ಈ 8 ತತ್ವಗಳಿವೆಯಲ್ಲ ಇವು ಪ್ರವೃದ್ಧಾಹ ಬೆಳೆದಿವೆ ಅಂತ ಅರ್ಥ. ಇನ್ನು ಈ ವೃಕ್ಷದಲ್ಲಿ ಚಿಗುರುಗಳು ಯಾವುವು ಅಂದರೆ ಅದನ್ನು ಹೇಳ್ತಿದ್ದಾರೆ ವಿವೃತ್ತಿಯಲ್ಲಿ. ವಿಷಯ ಪ್ರವಾಲಾಹ ತಾತ್ಕಾಲಿಕ ಸುಖಹೇತುತ್ವ ಸಾಮ್ಯಾತ್ ಶಬ್ದಾದ್ಯಾಹ ವಿಷಯಾಹ ಏವ ಪ್ರವಾಲಾಹ ಪಲ್ಲವಾಹ ಯಾಸಾಂತಾಹ ವಿಷಯ ಪ್ರವಾಲಾಹ. ವಿಷಯ ಪ್ರವಾಲ, ವಿಷಯಗಳು ಅಂದರೆ ಶಬ್ದಾದಿ ವಿಷಯ ಪದಾರ್ಥಗಳು. ಅವುಗಳು ಈ ಜಗತ್ತೆಂಬ ವೃಕ್ಷಕ್ಕೆ ಚಿಗುರಿದ್ದ ಹಾಗೆ. ಆ ಚಿಗುರೆಲೆಗಳು ತಾತ್ಕಾಲಿಕವಾಗಿ ನಮಗೆ ಸುಖ ಕಾರಣ. ಮರ ಚಿಗುರುತ್ತಾಗುವಾಗ ನಮಗೆ ಖುಷಿ ಆಗುತ್ತೆ, ಇನ್ನು ಮುಂದೆ ಹೂ ಹಣ್ಣೆಲ್ಲ ಬಿಡುತ್ತೆ, ಅದರಲ್ಲಿ ಚೆನ್ನಾಗಿ ಬೆಳೆಯುತ್ತೆ ಅಂತ. ಹಾಗಾಗಿ ಈ ಜಗತ್ತೆಂಬ ವೃಕ್ಷದಲ್ಲಿ ಶಬ್ದಾದಿ ವಿಷಯ ಭೋಗ ಪದಾರ್ಥಗಳು ತಾತ್ಕಾಲಿಕವಾಗಿ ನಮಗೆ ಸುಖಕ್ಕೆ ಕಾರಣವಾಗಿರುವುದರಿಂದ ಈ ಒಂದು ಸಾಮ್ಯ ದೃಷ್ಟಿಯಿಂದ ವಿಷಯ ಪದಾರ್ಥಗಳು ಜಗದ್ವೃಕ್ಷದ ಶಾಖೆಗಳಿಗೆ ಚಿಗುರೆಲೆಗಳ ಹಾಗೆ ಇವೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ವಿಷಯ ಪ್ರಭಾವ ತಾತ್ಕಾಲಿಕ ಸುಖಹೇತುತ್ವ ಸಾಮ್ಯಾತ್, ತಾತ್ಕಾಲಿಕವಾಗಿ ಸುಖಕ್ಕೆ ಕಾರಣವಾಗಿರುವ ಒಂದು ಸಮಾನತೆಯಿಂದ ಶಬ್ದಾದ್ಯಾಹ ಶಬ್ದರೂಪ ಸಗಂಧ ಸ್ಪರ್ಶಾದಿಗಳು ವಿಷಯ ಏವ ಈ ವಿಷಯ ಪದಾರ್ಥಗಳೇ ಪ್ರವಾಲಾಹ, ಪ್ರವಾಲಾಹ ಅಂದರೆ ಪಲ್ಲವಾಹ ಯಾಸಾಂತಾಹ ಅಂತಹ ಶಾಖೆಗಳಿಗೆ ಚಿಗುರುಗಳು ಯಾವುವು ಅಂದರೆ ಈ 8 ತತ್ವಗಳೆಂಬ ಶಾಖೆಗಳಿಗೆ ಚಿಗುರುಗಳು ಯಾವುವು ಅಂದರೆ ಈ ವಿಷಯ ಪದಾರ್ಥಗಳೇ ಚಿಗುರೆಲೆಗಳು. ಮೂಲಾನಿ ಊರ್ಧ್ವಪದೇನ ಪ್ರಕೃತಾನಿ ವಿಷ್ಣೋ ರೂಪಾಣಿ ಜಡಾಜಡ ಪ್ರಕೃತಿ ಸತ್ವಯಸ್ತಮಾಂಸಿ ಚ ಅಧಾ ಜಗದಾಖ್ಯವೃಕ್ಷಸ್ಯ ಅಧೋಭಾಗೇಷು ಚ ಶಾಖಾಸ್ವಪಿ ಇತಿ ಯಾವತ್ ಅನುಸಂತತಾನಿ ವ್ಯಾಪ್ತಾನಿ. ಈ ಮೂಲಾನಿ ಅಂದರೆ ಬೇರುಗಳು ಅವು ಹಬ್ಬಿವೆ, ಅನುಸಂತತಾನಿ ವ್ಯಾಪಿಸಿವೆ, ಶಾಖೆಗಳಲ್ಲಿಯೂ ಹಬ್ಬಿವೆ, ಮೇಲೂ ಹಬ್ಬಿವೆ, ಕೆಳಗೂ ಸಹ ಹಬ್ಬಿವೆ ಅಂತ. ಏನದರ ಅರ್ಥ ಅಂದರೆ ಮೂಲಾನಿ ಈ ಹಿಂದೆ ಹೇಳಿರ್ತಕ್ಕಂತಹ ಮೂಲ ಊರ್ಧ್ವ ಮೂಲಂ ಅನ್ನುವಲ್ಲಿ ಮೂಲ ಯಾವುದು ಹೇಳಿದ್ದು? ಪರಮಾತ್ಮನ ರೂಪಗಳು, ಚೇತನಾಚೇತನ ಪ್ರಕೃತಿಗಳು, ಸತ್ವರಜಸ್ತಮೋ ಗುಣಗಳು, ಇವೆಲ್ಲ ಮೂಲಗಳು. ಇವುಗಳು ಅಧಃ ಜಗದ್ವೃಕ್ಷದ ಕೆಳಭಾಗದಲ್ಲಿ, ಅಂದರೆ ಜಗದ್ವೃಕ್ಷದ ಕೆಳಭಾಗ ಅಂದರೆ ಶಾಖೆಗಳು, ಜಗದ್ವೃಕ್ಷದ ಕೆಳಭಾಗ ಯಾವುವು?
ಮೂಲಗಳು. ಮೂಲ ಅಂದರೆ ಬೇರುಗಳು. ಅಂದರೆ ಈ ಜಗತ್ತಿನ ಮೂಲ ಯಾವುದು? ಪರಮಾತ್ಮ, ಚೇತನ ಪ್ರಕೃತಿ, ಅಚೇತನ ಪ್ರಕೃತಿಗಳು ಮತ್ತು ಪ್ರಕೃತಿಯ ಸತ್ವರಜಸ್ತಮ ಗುಣಗಳು. ಇವುಗಳು ಅಧಃ ಸಂತತಾನಿ, ಜಗದ್ವೃಕ್ಷದ ಕೆಳಭಾಗದಲ್ಲಿ ಅಂದರೆ ಶಾಖೆಗಳಲ್ಲಿಯೂ ಇವುಗಳು ಅನುಸಂತತಾನಿ ವ್ಯಾಪಿಸಿಕೊಂಡಿವೆ. ಈ ಮೂಲಗಳು ಎಂಥವು ಅಂದರೆ ಕರ್ಮಾನುಬಂಧೀನಿ, ಮನುಷ್ಯ ಲೋಕದಲ್ಲಿ ನಮ್ಮ ಕರ್ಮಾನುಸಾರವಾಗಿ ಫಲವನ್ನು ನೀಡ್ತಕ್ಕಂಥವುಗಳು ಅಂತ ಇದರ ಅಭಿಪ್ರಾಯ. ಊರ್ಧ್ವಪದೇನ ಪ್ರಕೃತಾನಿ ಮೂಲಾನಿ, ಊರ್ಧ್ವಪದೇನ ಪ್ರಕೃತಾನಿ, ಹಿಂದೆ ಊರ್ಧ್ವ ಮೂಲಂ ಎಂಬಲ್ಲಿ ಊರ್ಧ್ವಪದದಿಂದ ಪ್ರಕೃತವಾಗಿರತಕ್ಕಂತಹ ಮೂಲಗಳಂದರೆ ಯಾವುದು? ವಿಷ್ಣೋ ರೂಪಾಣಿ, ಪರಮಾತ್ಮನ ರೂಪಗಳು, ಜಡ ಪ್ರಕೃತಿ, ಜಡ ಪ್ರಕೃತಿ ಹಾಗೂ ಚಿತ್ ಪ್ರಕೃತಿ ಮತ್ತು ಸತ್ವರಜಸ್ತಮೋ ಗುಣಗಳು. ಇವುಗಳು ಅಧಃ ಜಗತ್ತೆಂಬ ವೃಕ್ಷದ ಅಧಃ ಅಂದರೆ ಕೆಳಭಾಗದಲ್ಲಿ ಅಂದರೆ ಶಾಖೆಗಳಲ್ಲಿ ಅಂತ ಅರ್ಥ. ಶಾಖೆಗಳಲ್ಲಿ ಶಾಖಾಸ್ವಭಿತಿ ಯಾವತ್ತು ಅನುಸಂತತಾನಿ ವ್ಯಾಪಿಸಿಕೊಂಡಿವೆ. ಕೀದೃಶಾನಿ ಮೂಲಾನಿ, ಈ ಹೇಗಿವೆ ಅಂತಂದರೆ ಇತ್ಯುಕ್ತಂ ಕರ್ಮಾನುಬಂಧೀನಿ, ಕರ್ಮಾನುಬಂಧಿಗಳಾಗಿವೆ. ಅರ್ಥಾತ್ ಮನುಷ್ಯಲೋಕಕ್ಕೆ ಕರ್ಮಾಣಿ ಅಪೇಕ್ಷ ಫಲದಾತೃತ್ವಾತ್ ಕರ್ಮಾನುಬಂಧೀನಿ. ಮನುಷ್ಯಲೋಕದಲ್ಲಿ ನಾವು ಮಾಡತಕ್ಕಂತಹ ಕರ್ಮಾನುಸಾರವಾಗಿ ಫಲ, ನಮ್ಮ ಜೀವನದಲ್ಲಿ ಏನೇ ಬಂದರೂ ಕೂಡ ಅದು ನಾವು ಮಾಡಿರ್ತಕ್ಕಂತಹ ಕರ್ಮಾನುಸಾರವಾಗಿ ನಾವು ಪಡೆಯತಕ್ಕಂತಹ ಫಲ. ಆದ್ದರಿಂದ ಕರ್ಮಾನುಬಂಧೀನಿ, ಫಲದಾತೃತ್ವಾತ್ ಕರ್ಮಾನುಬಂಧೀನಿ ಇತಿ ಯಾವತ್. ತಥಾಚ ಉಕ್ತಂ, ಅದನ್ನೇ ಹೇಳಿದ್ದು ಎಲ್ಲಿ? ಶ್ರುತಿಯಲ್ಲಿ. ಬ್ರಹ್ಮವಾ ಅಸ್ಯ ಪೃಥಂಗಮೂಲಂ ಪ್ರಕೃತಿ ಸಮೂಲಂ ಸತ್ವಾದಯೋ ಅರ್ವಾಚೀನ ಮೂಲಂ ಭೂತಾನಿ ಶಾಖಾಃ ಛಂದಾಂಸಿ ಪರ್ಣಾನಿ ದೇವಾಃ ನೃತಿರ್ಯಂಚ ಶಾಖಾಃ ಪತ್ರೇಭ್ಯೋ ಹಿ ಫಲಂ ಜಾಯತೆ ಮಾತ್ರಾಃ ಶಿಫಾಃ ಮುಕ್ತಿ ಫಲಮುಕ್ತಿ ಫಲಂ ಮೋಕ್ಷೋ ರಸಃ ಅಮೋಕ್ಷೋ ರಸಃ ಇತ್ಯಾದಿ ಶ್ರುತೇಃ. ಇದಕ್ಕೆ ಶ್ರುತಿಯ ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ. ಜಗತ್ತೆಂಬ ವೃಕ್ಷಕ್ಕೆ ಯಾವುದು ಆಧಾರ? ಪರಮಾತ್ಮ. ಹೇಗೆ ಒಂದು ವೃಕ್ಷಕ್ಕೆ ಮಣ್ಣು ಆಧಾರವೋ ಹಾಗೆ ಪರಮಾತ್ಮ ಇದಕ್ಕೆ ಆಧಾರವಾಗಿರತಕ್ಕಂತಹ ಮೂಲ. ಪ್ರಕೃತಿ ಬೇರು, ಸತ್ವಾದಿ ಗುಣಗಳು ಹೊಸ ಬೇರು, ಪಂಚಭೂತಗಳು ಇದರ ಶಾಖೆಗಳು, ವೇದಗಳು ಎಲೆಗಳು, ದೇವತೆಗಳು, ಮಾನವರು, ಪ್ರಾಣಿ ಶರೀರಗಳು ಇವುಗಳೆಲ್ಲ ಉಪಶಾಖೆಗಳು, ಎಲೆಗಳಿಂದ ಫಲ ಉಂಟಾಗುವಂಥದ್ದು. ಹಾಗೆ ಇಲ್ಲಿ ವಿಷಯ ಪದಾರ್ಥಗಳೇ ಚಿಗುರೆಲೆಗಳು. ಇನ್ನು ಪಂಚಭೂತಗಳ ಸೂಕ್ಷ್ಮಗಳು ಅವುಗಳು ಬೀಳಲುಗಳು. ಜ್ಞಾನವು ಫಲ, ಕರ್ಮವೂ ಫಲ, ಮೋಕ್ಷ ಸುಖ ಈ ಹಣ್ಣಿನ ರಸ, ಕಾಮಸುಖವು ಈ ಫಲದ ಹಣ್ಣಿನ ರಸ ಅಂತ ಹೇಳ್ತಾ ಇದೆ ಈ ಬಾಲ್ಯವೇಯ ಶ್ರುತಿ. ಬ್ರಹ್ಮವಾ ಅಸ್ಯ ಪೃಥಂಗಮೂಲಂ ಪ್ರಕೃತಿ ಸಮೂಲಂ. ಪರಮಾತ್ಮ ಇದಕ್ಕೆ ಒಂದು ಮಣ್ಣಿನ ಹಾಗೆ ಆಧಾರವಾಗಿರತಕ್ಕಂತಹ ಮೂಲ. ಪ್ರಕೃತಿ ಇದು ಕೂಡ ಬೇರು. ಸತ್ವಾದಯ ಅರ್ವಾಚೀನ ಮೂಲಂ, ಸತ್ವಾದಿಗಳು ಹೊಸ ಬೇರು. ಭೂತಾನಿ ಶಾಖಾ, ಪಂಚಭೂತಗಳು ಶಾಖೆಗಳು. ಛಂದಾಂಸಿ ಪರ್ಣಾನಿ, ವೇದಗಳೇ ಎಲೆಗಳು. ದೇವಾಃ ನೃತಿಹಿಂಸ ಶಾಖಾಃ, ದೇವತೆಗಳು ಮನುಷ್ಯರು ಪ್ರಾಣಿ ಶರೀರಗಳು ಇವುಗಳೆಲ್ಲ ಶಾಖೆಗಳು. ಪತ್ರೇಭ್ಯೋ ಹಿ ಫಲಂ ಜಾಯತೆ, ಮರದಲ್ಲಿ ಎಲೆ ಆದಮೇಲೆ ಮತ್ತೆ ಹಣ್ಣು ಬಿಡುವಂಥದ್ದು. ಹಾಗೆ ಇಲ್ಲಿ ಕೂಡ ಹಣ್ಣು ಎಲೆಗಳಿಂದ ಫಲ ಉಂಟಾಗುವಂಥದ್ದು. ಯಾವ ಎಲೆಗಳು? ವಿಷಯ ಪದಾರ್ಥಗಳೆಂಬ ಎಲೆಗಳು. ವಿಷಯ ಪದಾರ್ಥಗಳೆಂಬ ಚಿಗುರೆಲೆಗಳಿಂದ ಮುಂದೆ ಹಣ್ಣು ಹುಟ್ಟುವಂಥದ್ದು. ಯಾವ ಹಣ್ಣು ಅಂದರೆ ವಿಷಯ ಪದಾರ್ಥಗಳನ್ನು ಅನುಭವಿಸ್ತಾ ಇದ್ದರೆ ಅದರಿಂದ ಕರ್ಮಫಲ, ಕಾಮಸುಖ. ಇನ್ನು ಈ ವೇದಗಳೆಂಬ ಎಲೆಗಳಿಂದ
ಹುಟ್ಟತಕ್ಕಂತಹ ಫಲ ಅದು ಜ್ಞಾನ ಫಲ, ಅದರಿಂದ ದೊರೆಯತಕ್ಕಂಥದ್ದು ಮೋಕ್ಷ ಸುಖ. ಹೀಗೆ ಈ ಬಾಲ್ಯವೇಯ ಶ್ರುತಿಯ ಉದಾಹರಣೆ, ಬಾಲ್ಯವೇಯ ಶ್ರುತಿ ಪರಮಾತ್ಮ ಹೇಳ್ತಕ್ಕಂತಹ ಈ ಜಗದ್ವೃಕ್ಷದ ನಿರೂಪಣೆಗೆ ಒಂದು ಸಂವಾದಿಯಾಗಿ ಇರುವಂಥದ್ದು. ಅನೇಕರು ಅನೇಕ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ ಈ ಶ್ಲೋಕಕ್ಕೆ. ಹೀಗೆ ಯಾಕೆ ಅರ್ಥ ಮಾಡಬೇಕು? ಈ ಜಗದ್ವೃಕ್ಷದ ಕಲ್ಪನೆ, ಈ ರೀತಿಯಾದ ಚಿಂತನೆ ಯಾಕೆ? ಇದು ಕೃಷ್ಣ ಗೀತೆಯಲ್ಲಿ ಹೇಳಿದ್ದು ಮಾತ್ರ ಅಲ್ಲ, ವೇದಗಳಲ್ಲಿಯೂ ಕೂಡ ಈ ವಿಚಾರ ಇದೆ. ಯಜುರ್ವೇದದ ಆರಣ್ಯಕದಲ್ಲಿ ಊರ್ಧ್ವಮೂಲಂ ಅವಾಕ್ಷಾಖಂ ವೃಕ್ಷೋ ಯೋ ವೇದ ಸಂಪ್ರತಿ ಅಂತ, ಮತ್ತು ಕಠೋಪನಿಷತ್ತಿನಲ್ಲಿ ಊರ್ಧ್ವಮೂಲೋ ಅರ್ವಾಕ್ಷಾಖಃ ಏಷಃ ಅಶ್ವತ್ಥಃ ಸನಾತನಃ ಅಂತ ಹೇಳುತ್ತೆ. ಮಹಾಭಾರತದ ಆಶ್ವಮೇಧಿಕ ಪರ್ವದಲ್ಲಿ ಅವ್ಯಕ್ತ ಬೀಜ ಪ್ರಭವ ಬುದ್ಧಿಸ್ಕಂದಮಯೋ ಮಹಾನ್ ಮಹಾಹಂಕಾರ ವಿಟಪಃ ಇಂದ್ರಿಯಾಂತರ ಕೋಟರಃ ಮಹಾಭೂತ ವಿಶಾಖಶ್ಚ ವಿಷಯ್ಯ ಪತ್ರವಾಂಸ್ತಥಾ ಸದಾ ಪರ್ಣಃ ಸದಾ ಪುಷ್ಪ ಶುಭಾಶುಭ ಫಲೋದಯಃ ಆಜೀವ್ಯಃ ಸರ್ವಭೂತಾನಾಂ ಬ್ರಹ್ಮಬೀಜ ಸನಾತನಃ ಎಂಬುದಾಗಿ ನಾರದ ಪುರಾಣದಲ್ಲಿ ಕೂಡ ಈ ತರಹ ಮಾತು ಬರುತ್ತೆ. ಹಾಗೆಯೇ ಭಾಗವತದ ದಶಮಸ್ಕಂದವನ್ನು ನಾವು ನೋಡುವಾಗ, ಭಾಗವತದ ದಶಮಸ್ಕಂದದಲ್ಲಿ ಈ ದೇವಕಿಯ ಗರ್ಭದಲ್ಲಿ ಇರತಕ್ಕಂತಹ ಪರಮಾತ್ಮನನ್ನು ಬ್ರಹ್ಮಾದಿ ದೇವತೆಗಳು ಬಂದು ಸ್ತೋತ್ರ ಮಾಡ್ತಾರೆ. ಏಕಾಯನೋಸೌ ದ್ವಿಫಲಸ್ತ್ರಿಮೂಲಃ ಚತುರಸಃ ಪಂಚಶಿಫಷಡಾತ್ಮ ಸಪ್ತತ್ವಗ ಅಷ್ಟವಿಟಪೋ ನ ವಾಕ್ಷಃ ದಶಚ್ಛದಿ ದ್ವಿಖಗೋಷ್ಯಾದಿ ವೃಕ್ಷಃ ಎಂಬುದಾಗಿ ಬ್ರಹ್ಮಾದಿ ದೇವತೆಗಳು ಸ್ತೋತ್ರ ಮಾಡ್ತಾರೆ. ಏಕಾಯನ ಅಂದರೆ ಚೇತನ ವಿಲಕ್ಷಣವಾಗಿರತಕ್ಕಂತಹ ಪ್ರಕೃತಿ. ಏಕ ಆಯನ, ಒಂದೇ ಇದಕ್ಕೆ ಆಯನ, ಒಂದೇ ಇದಕ್ಕೆ ಆಶ್ರಯ. ಯಾವುದು ಅಂದರೆ ಚೇತನ ವಿಲಕ್ಷಣವಾಗಿರತಕ್ಕಂತಹ ಪ್ರಕೃತಿ ಇದಕ್ಕೆ ಆಶ್ರಯ. ಏಕಾಯನ. ದ್ವಿಫಲ, ಇದರಲ್ಲಿ ಎರಡು ಫಲ, ಒಂದು ಪ್ರವೃತ್ತಿ ಫಲ, ಒಂದು ನಿವೃತ್ತಿ ಫಲ. ಪ್ರವೃತ್ತಿ ರೂಪವಾದ ಫಲ, ಒಂದು ನಿವೃತ್ತಿ ರೂಪವಾಗಿರತಕ್ಕಂತಹ ಫಲ, ಒಂದು ಕಾಮ್ಯ ಫಲ, ಮತ್ತೊಂದು ಮೋಕ್ಷ ರೂಪವಾಗಿರತಕ್ಕಂತಹ ಫಲ. ಇನ್ನು ತ್ರಿಮೂಲ, ಇದಕ್ಕೆ ಮೂರು ಮೂಲಗಳಿವೆ: ಸತ್ವ, ರಜಸ್ಸು, ತಮಸ್ಸು. ಹೀಗೆ ಸತ್ವರಜಸ್ತಮೋ ಗುಣಗಳೆಂಬ ಮೂರು ಬೇರುಗಳಿವೆ. ಹಾಗೆ ಚತುರಸಃ, 4 ರಸಗಳು. ಈ ಮರದಲ್ಲಿ ರಸ ಯಾವುದು? ರಸ ಅಂದರೆ ಈ ಜಗತ್ತೆಂಬ ವೃಕ್ಷದ ರಸಗಳು ಯಾವುವು ಅಂದರೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಎಂಬ 4 ರಸಗಳಿವೆ. ಇನ್ನು ಈ ವೃಕ್ಷಕ್ಕೆ ಈ ಜಟೆಗಳು, ಈ ಬೀಳೋದು ಅಂತಾರಲ್ಲ, ರೆಂಬೆ ಕೊಂಬೆಗಳಿಗೆ ನೇತಾಡ್ತಾ ಇರ್ತಕ್ಕಂಥವುಗಳು, ಅವುಗಳು 5 ಇವೆ ಅಂತ. ಯಾವುದ್ಯಾವುದು ಅಂದರೆ ಶಬ್ದ, ಸ್ಪರ್ಶ, ರಸ, ರೂಪ, ಗಂಧ. ಈ 5 ಪಂಚತನ್ಮಾತ್ರ ರೂಪಗಳು. ಇವುಗಳನ್ನು ಚಿಗುರಡೆ ಅಂತಲೂ ಹೇಳ್ಬೋದು, ಜಟೆಗಳು ಅಂತಲೂ ಹೇಳ್ಬೋದು. ಇನ್ನು ಷಡಾತ್ಮ, ಇದಕ್ಕೆ 6 ಗುಣಗಳಿವೆ ಅಂತ. 6 ಗುಣಗಳಿವೆ ಇದಕ್ಕೆ. ಯಾವುದ್ಯಾವುದು ಅಂದರೆ ಹುಟ್ಟುತ್ತದೆ, ವಿಕಾರ ಹೊಂದದೆ, ಬೆಳೀತದೆ, ಕಡಿಮೆ ಆಗ್ತದೆ, ನಾಶ ಹೊಂದದೆ. ಅಸ್ತಿ, ಜಾಯತೆ, ಪರಿಣಮತೆ, ವಿವರ್ಧತೆ, ಅಪಕ್ಷೀಯತೆ, ವಿನಶ್ಯತಿ ಅಂತ. ಹೀಗೆ ಇದಕ್ಕೆ 6 ಗುಣಗಳಿವೆ. ಹಾಗೆಯೇ ಸಪ್ತತ್ವಕ್ಕು 7 ತ್ವಕ್ಕು, ತೊಗಟೆ, ಮರಕ್ಕೆ ತೊಗಟೆ ಇದ್ದ ಹಾಗೆ, ಮರಕ್ಕೆ ತೊಗಟೆ ಇದ್ದ ಹಾಗೆ ಇದಕ್ಕೆ ತೊಗಟೆ ಯಾವುದು ಅಂದರೆ 7 ತೊಗಟೆ. ತೊಗಟೆ ಅಂದರೆ ಮರದ ಆವರಣ. ನಮ್ಮ ಶರೀರಕ್ಕೆ ಆವರಣ ಚರ್ಮ, ಹಾಗೆ ಮರಕ್ಕೆ ಆವರಣ ಅಂದರೆ ತೊಗಟೆ. ಆ ತ್ವಕ್
ಸಪ್ತತ್ವಕ್ ತ್ವಗೀಂದ್ರಿಯ ಅದು 7 ಆವರಣಗಳಿಂದ ಕೂಡಿದೆ. ಸಪ್ತತ್ವಕ್ಕು ಯಾವುದ್ಯಾವುದು ಅಂದರೆ ತ್ವಗೀಂದ್ರಿಯ, ಚರ್ಮ, ಮಾಂಸ, ರಕ್ತ, ಮೇಧಸ್ಸು, ಮಜ್ಜ ಮತ್ತು ಎಲುಬು. ಇದನ್ನೇ ನಾವು ಸಪ್ತಧಾತುಗಳು ಅಂತ ಹೇಳ್ತೇವೆ. ಸಪ್ತತ್ವಕ್ಕು ಮರಕ್ಕೆ ತೊಗಟೆ ಇದ್ದ ಹಾಗೆ ನಮ್ಮ ಇರತಕ್ಕಂತಹ ಆವರಣಗಳು ತ್ವಗೀಂದ್ರಿಯ, ಚರ್ಮ, ಮಾಂಸ, ರಕ್ತ, ಮೇಧಸ್ಸು, ಮಜ್ಜ ಮತ್ತು ಎಲುಬು. ಇನ್ನು ಅಷ್ಟವಿಟಪಃ ಎಷ್ಟು ಟೊಂಗಿಗಳು ಅಂದರೆ 8 ಟೊಂಗಿಗಳಿವೆ. ಯಾವ್ಯಾವ್ದು 8 ಟೊಂಗಿಗಳು ಅಂದರೆ ದೇವತೆಗಳು, ಗಂಧರ್ವರು, ದಾನವರು, ರಾಕ್ಷಸರು, ಪಿಶಾಚಿಗಳು, ಪ್ರಾಣಿಗಳು, ಮನುಷ್ಯರು ಮತ್ತು ಸ್ಥಾವರಗಳು. ಹೀಗೆ 8 ಟೊಂಗಿಗಳಿವೆ ಈ ಜಗದ್ವೃಕ್ಷಕ್ಕೆ ಅಂತ. ಹಾಗೆ ನವಾಕ್ಷಃ 9 ಛಿದ್ರಗಳು. 9 ಛಿದ್ರಗಳು ನಮ್ಮ ದೇಹದಲ್ಲಿ 9 ಛಿದ್ರಗಳಿವೆಯಲ್ಲ, ಹಾಗೆ ಈ ಜಗತ್ತೆಂಬ ವೃಕ್ಷಕ್ಕೆ 9 ಛಿದ್ರಗಳು. ದಶಚ್ಛದಃ 10 ಆಚ್ಛಾದನೆಗಳು. ಯಾವುದ್ಯಾವುದು ಅಂದರೆ 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, ಹೀಗೆ 10 ಆಚ್ಛಾದನೆಗಳು. ದಶಚ್ಛದಿ. ಆಮೇಲೆ ದ್ವಿಖಗಃ. ಖಗ ಅಂದರೆ ಹಕ್ಕಿ, ಖ ಅಂದರೆ ಆಕಾಶ, ಆಕಾಶದಲ್ಲಿ ಹಾರುವಂಥದ್ದು, ಅದರಿಂದ ಅದಕ್ಕೆ ಖಗ ಅಂತ ಹೇಳೋದು. ಹಾಗೆ ಇಲ್ಲಿ ಖಗ ಅಂದರೆ ಜೀವರು. 2 ರೀತಿ ಜೀವರಿದ್ದಾರೆ. ಯಾರ್ಯಾರು ಅಂದರೆ ಒಂದು ಪ್ರವೃತ್ತಿ ಮಾರ್ಗದಲ್ಲಿ ಹೋಗುವವರು, ಮತ್ತೊಬ್ಬರು ನಿವೃತ್ತಿ ಮಾರ್ಗದಲ್ಲಿ ಹೋಗುವವರು. ಹೀಗೆ ದ್ವಿಖಗಃ 2 ರೀತಿಯ ಜೀವರು, ಪ್ರವೃತ್ತಿ ಮಾರ್ಗದಲ್ಲಿ ಕ್ರಮಿಸ್ತಕ್ಕಂಥವರು, ನಿವೃತ್ತಿ ಮಾರ್ಗದಲ್ಲಿ ಕ್ರಮಿಸ್ತಕ್ಕಂಥವರು. ಹೀಗೆ ದ್ವಿಖಗಃ ಇದು ಆದಿವೃಕ್ಷ. ಹೀಗೆ ಈ ಜಗದ್ವೃಕ್ಷ ಇರುವಂಥದ್ದು. ಹೀಗೆ ಈ ಭಾಗವತದಲ್ಲಿ ಬರ್ತಕ್ಕಂಥ ವಿಚಾರ ಇದು. ಇಂತಹ ಜಗತ್ತೆಂಬ ವೃಕ್ಷಕ್ಕೆ ಆ ಪರಮಾತ್ಮನೇ ಒಬ್ಬ ಮುಖ್ಯ ಆಶ್ರಯನಾಗಿದ್ದಾನೆ. ಪುಣ್ಯ ಪಾಪಗಳೆಂಬ 2 ಹಣ್ಣುಗಳಿವೆ. ಜಾಗೃತ್, ಸ್ವಪ್ನ, ಸುಷುಪ್ತಿ ಎಂಬ 3 ಅವಸ್ಥಾರೂಪವಾಗಿರತಕ್ಕಂತಹ ಬೇರುಗಳು ಇವೆ. ಸ್ವರ್ಗ, ಮೋಕ್ಷ, ನರಕ, ಅಂಧಂತಮಸ್ಸು ಎಂಬ 4 ರಸಗಳಿವೆ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಎಂಬ 5 ಜಟೆಗಳಿವೆ. ಹಸಿವು, ಬಾಯಾರಿಕೆ, ಶೋಕ, ಮೋಹ, ವೃದ್ಧಾಪ್ಯ, ಮರಣ ಎಂಬ 6 ಸಹಜ ಗುಣಗಳಿವೆ. 7 ಛಂದಸ್ಸುಗಳೆಂಬ ಹೊದಿಕೆಗಳಿವೆ. ಪಂಚಮಹಾಭೂತಗಳು ಮತ್ತು ಮನಸ್ಸು, ಬುದ್ಧಿ, ಅಹಂಕಾರ, ಹೀಗೆ 8 ಟೊಂಗಿಗಳಿವೆ. 9 ರೀತಿಯ ವ್ಯವಹಾರಗಳಿವೆ. ಹೀಗೆ ಈ ಜಗದ್ವೃಕ್ಷವನ್ನು ವರ್ಣನೆ ಮಾಡಿ ಇಂತಹ ಜಗದ್ವೃಕ್ಷಕ್ಕೆ ಪರಮಾತ್ಮನೇ ಮುಖ್ಯ ಕಾರಣನಾಗಿದ್ದಾನೆ ಅಂತ ಹೇಳ್ತಾ, ತ್ವಂ ಏಕ ಏವ ಅಸ್ಯ ಸತಃ ಪ್ರಸೂತಿ ಸ್ಥಾನಂ ನಿಧಾನಂ ತ್ವಮನುಗ್ರಹಸ್ಯ ತ್ವನ್ಮಾಯೆಯ ಸಂವೃತ ಚೇತಸಸ್ವಾಂ ಪಶ್ಯಂತಿ ನಾನಾ ನ ವಿಪಶ್ಚಿತೋಯೇ ಎಂಬುದಾಗಿ ಬ್ರಹ್ಮದೇವತೆ ವರ್ಣನೆ ಮಾಡ್ತಾರೆ. ಈ ಜಗದ್ವೃಕ್ಷ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರವಾಗಿಯೇ ಅಶ್ವತ್ಥ ವೃಕ್ಷದ ಉದಾಹರಣೆಯನ್ನು ಕೊಟ್ಟಿದ್ದಾನೆ. ಇದನ್ನು ತ್ವಮೇಕ ಏವ ಅಸ್ಯ ಪ್ರಸೂತಿ, ನೀನೇ ಇದಕ್ಕೆ ಪ್ರಧಾನ ಕಾರಣ, ನೀನೇ ಆಶ್ರಯ ಎಂಬುದಾಗಿ ಅಲ್ಲಿ ಪರಮಾತ್ಮನನ್ನು ಸ್ತೋತ್ರ ಮಾಡ್ತಕ್ಕಂತಹ ಪ್ರಸಂಗ ಬರ್ತದೆ. ಆ ಸಂದರ್ಭದಲ್ಲಿ ಈ ರೀತಿಯಲ್ಲಿ ಜಗದ್ವೃಕ್ಷವನ್ನು ಬಹಳ ಸುಂದರವಾಗಿ ನಿರೂಪಣೆ ಮಾಡಿದ್ದಾರೆ. ಹೀಗೆ ಈ ಜಗದ್ವೃಕ್ಷ ಏನು ಪರಮಾತ್ಮ ಇಲ್ಲಿ ಜಗದ್ವೃಕ್ಷವನ್ನು ಏನು ವರ್ಣಿಸ್ತಾ ಇದ್ದಾನೆ, ಇದಕ್ಕೆ ಸಂವಾದಿಯಾಗಿ ನಾವು ಅನೇಕ ವೇದ, ಉಪನಿಷತ್ತುಗಳು, ಮಹಾಭಾರತ, ಭಾಗವತ ಮೊದಲಾದ ಸಂವಾದಿ ವಾಕ್ಯಗಳನ್ನು ಅಧ್ಯಯನ ಮಾಡಿ ಈ ಊರ್ಧ್ವಮುಡ ವಶಾಖಂ ಎಂಬ ಶ್ಲೋಕಕ್ಕೆ ನಾವು ಅರ್ಥವನ್ನು ಹೇಳಬೇಕೆ ಹೊರತು
ಇದೇನು ಹೇಳ್ತಾ ಇದ್ದಾನೆ, ಅದೇನೋ ಬೇರು ಮೇಲೆ ಅಂತೆ ಶಾಖೆ ಕೆಳಗೆ ಅಂತೆ ಏನೇನೋ ಹೇಳ್ತಾನೆ ಕೃಷ್ಣ ಎಂಬುದಾಗಿ ಕೆಲವರು ಇದನ್ನು ಅರ್ಥ ಮಾಡಿಕೊಳ್ಳದೆ ಒದ್ದಾಡ್ತಾ ಇದ್ದಾರೆ. ಇದರ ಅರ್ಥ ಇದು ಹೀಗೆ ಎಂಬುದನ್ನು ಆಚಾರ್ಯರು ಈ ಎಲ್ಲ ಸಂವಾದಿಯಾಗಿರ್ತಕ್ಕಂತಹ ಪ್ರಮಾಣಗಳನ್ನು ಇಟ್ಟುಕೊಂಡು ಭಾಷ್ಯ ತಾತ್ಪರ್ಯಗಳಲ್ಲಿ ಇದನ್ನು ನಿರೂಪಣೆ ಮಾಡ್ತಾರೆ. ಹೀಗೆ ಜಗದ್ವೃಕ್ಷದ ಈ ಒಂದು ವಿವರಣೆಯೊಂದಿಗೆ ಈ ಒಂದು ಇವತ್ತಿನ ಪಾಠವನ್ನು ಸಮಾಪ್ತಿಗೊಳಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.